ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಸುಮಾರು ಒಂದು ವಾರದಿಂದ ಚರ್ಚೆ ಆಗ್ತಾ ಇದೆ. ಜಾತಿ ಗಣತಿ 2015ರಲ್ಲಿ ಏನಾಗಿತ್ತು ಅದು ಇವಾಗ ವರದಿ ಹೊರಗಡೆ ಬಂದಿದೆ. ಸಂಪುಟದಲ್ಲಿ ಅದಕ್ಕೆ ಅನುಮೋದನೆ ಸಿಗೋಕ್ಕೋಸ್ಕರ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಎಲ್ಲ ಸಚಿವರಿಗೂ ಅದರದ್ದು ಸಂಪುಟ 50 ಸಂಪುಟಗಳನ್ನು 2 ಬಾಕ್ಸು 50 ಸಂಪುಟಗಳ ಪ್ರತಿಯನ್ನು ಕೊಟ್ಟಿದ್ದಾರೆ. ನೀವು ಇದನ್ನು ಸ್ವಲ್ಪ ಅನಲೈಸ್ ಮಾಡಿ ಅಂತ ಹೇಳಿ ಏಪ್ರಿಲ್ 17ನೇ ತಾರೀಕು ಸಭೆ ಕರೆದಿದ್ದಾರೆ. ಈಗ ಸೊ ಆಗುತ್ತೆ. ಇದು ಹೆಂಗೆ ಅಂತಂದರೆ ಲಾಸ್ಟ್ 2015ರಲ್ಲಿ ಇವರು ಏನು ಗಣತಿಯನ್ನು ಮಾಡಿದ್ರು ಅದು ಶೈಕ್ಷಣಿಕ ಕಾರಣಕ್ಕೆ, ಸಾಮಾಜಿಕ ಕಾರಣಕ್ಕೆ, ಆರ್ಥಿಕ ಕಾರಣಗಳಿಗೆ, ಅಂದರೆ ಹಂಗೆ ಅವ್ರನ್ನ ಬಲಪಡಿಸಬೇಕು ಅನ್ನುವ ಕಾರಣಕ್ಕೆ ಮಾಡಿರುವಂತಹ ಜಾತಿ ಗಣತಿ ಅಂತ ಹೇಳಿದ್ರೂ ಸಹಿತ ಅದು ಜಾತಿ ಗಣತಿನೇ. ಜಾತಿ ಯಾವ್ಯಾವ ಜಾತಿ ಅವ್ರು ಎಷ್ಟೆಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಬೇಕು, ಅದನ್ನು ಜಗತ್ತಿಗೆ ಹೇಳಬೇಕು ಅನ್ನುವ ಕಾರಣಕ್ಕೆ ಮಾಡಿದಂತಹ ಒಂದು ಪ್ರಯತ್ನ ಅದು. ದಟ್ಸ್ ಓಕೆ. ಅದರಾಚೆಗೆ ಈಗ ಈ ವರದಿ ಇನ್ನೂ ಸಚಿವರ ಕೈಗೆ ಹೋಗಿದೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕಲಿ ಅದು ಮೀಡಿಯಾದವ್ರಿಗೆ ಸಿಗುತ್ತೆ. ಇವತ್ತಿನ ಎಲ್ಲ ಪತ್ರಿಕೆಗಳಲ್ಲೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ನಂಬರ್ಸ್ಗಳು ಬಂದಿದ್ದಾವೋ ಅದು ಅನ್ಅಫಿಷಿಯಲಿ ಲೀಕ್ ಆಗಿದೆ. ಸೊ ಅದನ್ನು ಎಲ್ಲ ಪತ್ರಿಕೆಗಳು ಇವತ್ತು ಅದನ್ನು ಪ್ರಿಂಟ್ ಮಾಡಿ ಅದರಲ್ಲಿ ಏನಿದೆ ಆ ವರದಿಯಲ್ಲಿ ಅದರಿಂದ ಆ ಕಡೆ ಈ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ನಂಬರ್ಗಳು. ಸೊ ಅದರ ಪ್ರಕಾರ 72.25 ಲಕ್ಷ ಮುಸ್ಲಿಮರು ಇದೆ ಈ ರಾಜ್ಯದಲ್ಲಿ. ಅಂದರೆ 18.7% ಪಾಲು ಅವ್ರದ್ದೇ ಇದೆ. ಬಟ್ ಅಂದರೆ ಅವರೇ ನಂಬರ್ 1 ಜಾತಿ ಅಂತ ಬಂದರೆ ಅವರೇ ನಂಬರ್ 1. ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವುದು ಮುಸ್ಲಿಮರ ಪಾಲು. ಅದಕ್ಕೆ ಕನ್ನಡಪ್ರಭದಲ್ಲಿ ಹಾಕಿ ಮುಸ್ಲಿಮರೇ ನಂಬರ್ 1 ಜಾತಿ ಅಂತ. ಇವಾಗ ಪ್ರಶ್ನೆಗಳು ಹೇಳಕ್ಕೆ ಶುರುವಾಗುತ್ತೆ. ಅಂದರೆ ಫಸ್ಟ್ ಆಫ್ ಆಲ್ ರಾಜ್ಯದ ಸರ್ಕಾರದ ಉದ್ದೇಶವಿದ್ದಿದ್ದೇನು, ಯಾರು ಎಷ್ಟು ಬಲವಂತರು, ಯಾರು ಇಲ್ಲಿ ಪ್ರಾಬಲ್ಯರು ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ ಅಂತ ಹೇಳಿ ಇವತ್ತು ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ಪ್ರಾಬಲ್ಯರು ಅಂತ ಸರ್ಕಾರ ಹೇಳಲಿಕ್ಕೆ ಹೊರಟಿದೆ. ಈಗ ಒಕ್ಕಲಿಗರು, ಲಿಂಗಾಯತರು ಎಲ್ಲಿ ಗೊತ್ತಾ, ಲಿಂಗಾಯತರು 66 ಲಕ್ಷ, ಅದರಲ್ಲಿ 2 ಡಿವೈಡ್ ಮಾಡಿದ್ದಾರೆ. ವೀರಶೈವ ಲಿಂಗಾಯತರು 10 ಲಕ್ಷ, ಬರೀ ಲಿಂಗಾಯತರು 66 ಲಕ್ಷ, ಒಕ್ಕಲಿಗರು 61 ಲಕ್ಷ, ಪರಿಶಿಷ್ಟ ಜಾತಿ ಅಲ್ಲಿ ಅಂದರೂ ಅದ್ರ ಒಳಗಡೆ ಬೇರೆ ಬೇರೆ ಎಲ್ಲ ಸೇರಿ 1 ಕೋಟಿ, ಪರಿಶಿಷ್ಟ ಪಂಗಡ 42 ಲಕ್ಷ, ಕುರುಬರು 44 ಲಕ್ಷ, ಬಣಜಿಗರು 10 ಲಕ್ಷ, ಕ್ರಿಶ್ಚಿಯನ್ಸ್ 9 ಲಕ್ಷ. ಈ ನಂಬರ್ಗಳನ್ನು ರಾಜ್ಯ ಸರ್ಕಾರ ಕೊಡಲಿದೆ. 101 ಜಾತಿ ಇದೆಯಂತೆ ಪರಿಶಿಷ್ಟ ಜಾತಿ ಒಳಗಡೆ, ಹಾಗಾಗಿ ಅದು ನಂಬರ್ 1ಗೆ ಬರಲ್ಲ. ಪರಿಶಿಷ್ಟ ಜಾತಿ ಒಳಗಡೆ 101 ಜಾತಿ ಇರೋದ್ರಿಂದ ಎಲ್ಲ ಬೇರೆ ಅಲ್ಲೆಲ್ಲ ಡಿವೈಡ್ ಮಾಡಿದ್ದಾರೆ. ಆದರೆ ಮುಸ್ಲಿಮರಲ್ಲಿ ಡಿವೈಡ್ ಮಾಡಿಲ್ಲ. ಒಡೆದಾಳುವ ನೀತಿ ಹಿಂದೂಗಳಿಗೆ ಮಾತ್ರ ಸೀಮಿತ. ಲಿಂಗಾಯತರಲ್ಲೂ ನೀನು ವೀರಶೈವ, ನೀನು ಬರೀ ಲಿಂಗಾಯತ ಅಂತ ಹೇಳಿ ಅಲ್ಲೂ ಡಿವೈಡ್ ಮಾಡಿದ್ದಾರೆ. ಅವ್ರನ್ನೂ ಸಪ್ರೇಟ್ ಮಾಡಿದ್ದಾರೆ. ಪ್ರತಿಯೊಬ್ಬರನ್ನೂ ಡಿವೈಡ್ ಮಾಡಿ ಮುಸ್ಲಿಮರಲ್ಲಿ ಬೇಕಾದಷ್ಟು ಅವರೊಳಗಡೆನೂ ಬೇಕಾದಷ್ಟು ಬೇರೆ ಜಾತಿಗಳಿದ್ದಾವೆ, 10 ಜಾತಿಗಳಿದ್ದಾವೆ. ನಿಮಗೂ ಗೊತ್ತಿರಲಿ, ಅಲ್ಲೂ ಸಹಿತ ಇಲ್ಲಿ ಹೆಂಗೆ ಗೌಡ್ರ ಮನೆಯವ್ರನ್ನ ಲಿಂಗಾಯತರಿಗೆ ಹೆಣ್ಣು ಕೊಡೋಕ್ಕೆ, ಅಲ್ಲಿಂದ ಗಂಡು ತರೋಕ್ಕೆ ಅಂತರ್ಜಾತಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರಲ್ಲ, ಮುಸ್ಲಿಮರಲ್ಲೂ ಹಂಗಿದೆ. ಮುಸ್ಲಿಮರಲ್ಲೂ ಹಾಗೆ ಇದೆ, ಬೇರೆ ಅವ್ರದೊಳಗೂ ಒಬಿಸಿ ಇದೆ, ಅವ್ರದೊಳಗೂ ದಲಿತ್ ಮುಸ್ಲಿಂ ಇದೆ, ಎಲ್ಲವೂ ಇದೆ. ಬಟ್ ಅವ್ರನ್ನ ಹೊಡಿಯಲ್ಲ. ನೀವು ಮುಸ್ಲಿಮ್ಸಾ ಅಷ್ಟೇ, ಇದೆಲ್ಲ ಸೇರಿ 1 ನಂಬರ್. ಇಲ್ಲಿ ಹಿಂದೂಗಳದ್ದು ಬಂದಾಗ ಒಡಿರಿ, ಜಾತ್ಯಾತೀತ ರಾಷ್ಟ್ರ ಇದು, ಒಡಿರಿ. ಅವ್ರದ್ದು ಎಷ್ಟು ಸಾಧ್ಯ ಇದೆ ಅಷ್ಟು ಬ್ರೇಕ್ ಮಾಡಿ ಅವ್ರನ್ನ. ಅವ್ರವ್ರು ಹೊಡ್ಕೊಂಡು ಸಾಯ್ಲಿ, ನೀವೆಲ್ಲ ಒಗ್ಗಟ್ಟಾಗಿರಿ. ಯಾಕಂದರೆ ನಿಮ್ದು ಒಗ್ಗಟ್ಟಾಗಿದ್ದರೆ ಸಾಲಿಡ್ ವೋಟ್ ನಮಗೆ ಬರುತ್ತೆ. ನೀವು ಒಗ್ಗಟ್ಟಾಗಿರ್ಬೇಕು. ನನಗೀಗ ಪ್ರಶ್ನೆ ಆಯಿತು, ಮುಸ್ಲಿಮರೇ ನಂಬರ್ 1 ಜಾತಿ ಅಂತ ಆದಮೇಲೆ ಈಗಲೂ ಅವ್ರು ಇನ್ನು ಮುಂದೇನೂ ಅವ್ರು ಅಲ್ಪಸಂಖ್ಯಾತರು ಅಂತ ಆಗ್ತಾರಾ ಅಂತ ಒಂದು ಸಹಜ ಪ್ರಶ್ನೆ, ನಂಗೆ ಗೊತ್ತಿಲ್ಲ. ಆಮೇಲೆ ಇನ್ಫ್ಯಾಕ್ಟ್ ಏನು ಗೊತ್ತಾ, ಸಾಂವಿಧಾನಿಕವಾಗಿ ಹೇಳಬೇಕು ಅಂತಂದರೆ ಜಾತಿ ಗಣತಿ ಇರ್ಬೋದು, ಜನಗಣತಿ ಇರ್ಬೋದು, ಅದು ಕೇಂದ್ರ ಸರ್ಕಾರದ ಕೆಲಸ. ಆದರೆ ಇಲ್ಲಿ ಇದನ್ನು ಶೈಕ್ಷಣಿಕ ಕಾರಣಕ್ಕೆ, ಸಾಮಾಜಿಕ ಕಾರಣಕ್ಕೆ, ಆರ್ಥಿಕ ಕಾರಣಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ಓಕೆ ನಮಗೊಂದು ಇದರಲ್ಲಿ ಮಾಡಿರೋದು ಅಂತೇಳಿ ಮಾಡಿಬಿಟ್ಟು ಇವಾಗ ವರದಿಯನ್ನು ಕೊಡ್ತೀವಿ. ನನಗೆ ಇನ್ನೊಂದು ಆಶ್ಚರ್ಯ ಆಗಿದ್ದೇನೆಂದರೆ 10 ವರ್ಷದ ನಂತರ ಆಲ್ ಆಫ್ ದ ಸಡನ್ ಇದು ಯಾಕೆ ಇವಾಗ ಹುಟ್ಕೋತು ಅಂತಲೇ ಗೊತ್ತಿಲ್ಲ ನನಗೆ. 10 ವರ್ಷದ ಬಗ್ಗೆ ಚರ್ಚೆ ಆಗಿಲ್ಲ. ಇದು ರಿಪೋರ್ಟು ರೆಡಿಯಾಗಿ 165 ಕೋಟಿ ಖರ್ಚು ಮಾಡ್ಕೊಂಡು 10 ವರ್ಷದ ಕೆಳಗಡೆ ಮಾಡಿದ್ರು ಅವತ್ತು ಈ ವರದಿಯನ್ನು ಹೊರಗಡೆ ಬಿಡಲಿಕ್ಕೆ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಸಾಕಷ್ಟು ಜನ ಸಚಿವರು ವಿರೋಧಿಸಿದ್ರು. ಇದನ್ನ ಈಗಲೂ ಎಲ್ಲರೂ ಒಪ್ಪಿಲ್ಲ. ಈಗಲೂ ಅದಕ್ಕೆ ವಿರೋಧವಾಗಿ ಲಿಂಗಾಯತ್ ನಾಯಕರಿರ್ಬೋದು, ಒಕ್ಕಲಿಗ ನಾಯಕರಿರ್ಬೋದು ಅದನ್ನ ವಿರೋಧಿಸ್ತಾ ಇದ್ದಾರೆ. ಏನ್ರಿ, ನಾವೇ 1, 2 ಅಂತ ಇದ್ರೆ ನೀವು ನಮ್ಮನ್ನು 6, 7ಕ್ಕೆ ತಳ್ಳಿಬಿಟ್ರಲ್ಲ ಅಂತಂದರೆ ಟೆನ್ಷನ್ ಆಗಲ್ವಾ? ಏನಾಗುತ್ತೆ ಹಿಂಗಾಗೋದ್ರಿಂದ? ಇವಾಗ ಮೀಸಲಾತಿಯಲ್ಲಿ ಬದಲಾವಣೆಗಳನ್ನು ತರಬೇಕು ಅಂತ ಆಗುತ್ತೆ. ಈಗ ಫಸ್ಟ್ ಆಫ್ ಆಲ್ ಇಷ್ಟಿದ್ದೀವಿ, ನಮಗೆ ಇಷ್ಟಕ್ಕೆ ಏರಿಸಿ, ನಮ್ದು ಇಷ್ಟಿದೆ ಜನಸಂಖ್ಯೆ, ಹಾಗಾಗಿ ನಮ್ಮದು ರಿಸರ್ವೇಷನ್ ಜಾಸ್ತಿ ಆಗಬೇಕು. ಹಿಂಗೆ ಜಾಸ್ತಿ ಆಗುತ್ತೆ, ಹಿಂಗೆ ಹೋಗುತ್ತೆ. ಸೊ ಹಾಗಾಗಿ ಯಾರ್ಯಾರ ಸಂಖ್ಯೆಗಳು ಕಮ್ಮಿ ತೋರಿಸಿರಲ್ಲ ಅವರೆಲ್ಲ ಹೊಡೆಸ್ಕೋತಾರೆ. ಈಗ ಅವ್ರು ಹೊಡೆಸ್ಕೋತಾರೆ. ಯಾಕೆ
100% ನೀವು ಅಷ್ಟಿಲ್ಲಲ್ಲಪ್ಪ, ನಿಮ್ಗೆ ಯಾಕಪ್ಪ ಅಷ್ಟು ಅಂತ ಕೇಳಿದ್ರೆ ಏನು ಮಾಡಬೇಕು? ಸೊ ಈ ಸಮಸ್ಯೆಗಳು ಒಂದು ಕಡೆ. ಇನ್ನೊಂದು ರಾಜಕೀಯವಾಗಿ ಯಾರು ಬಲವಂತರು, ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಇರ್ಬೋದು, ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡೋ ವಿಚಾರದಲ್ಲಿ ಇರ್ಬೋದು, ಆಯ್ತಾ. ಆಮೇಲೆ ಅನುದಾನ ಇರ್ಬೋದು, ಎಲ್ಲದರಲ್ಲೂ ಈಗ ಇದೊಂದನ್ನ ಇಟ್ಕೊಂಡು ನೋಡಿ, ಅವ್ರು ಅಷ್ಟಿದ್ದಾರೆ, ಅವ್ರಿಗೆ ಅಷ್ಟು ಕೊಡಿ, ನೋಡಿ ನೀವು ಇಷ್ಟೇ ಇರೋದು, ನೀವು ಇಷ್ಟೇ ತಗೊಳ್ಳಿ. ಬಟ್ ಅರ್ಥ ಆಗದೆ ಇರೋದು ನೋಡಿ, 1947ರಲ್ಲಿ ಸ್ವಾತಂತ್ರ್ಯ ಬಂದು 2 ದೇಶವನ್ನು ಧರ್ಮದ ಆಧಾರದ ಮೇಲೆ ವಿಂಗಡಣೆ ಮಾಡಿದಾಗ ಅವತ್ತು ಪಾಕಿಸ್ತಾನದಲ್ಲಿ ಎಷ್ಟು ಹಿಂದೂಗಳಿದ್ರು, ಇವತ್ತಲ್ಲಿ ಎಷ್ಟು ಜನ ಉಳ್ಕೊಂಡಿದ್ದಾರೆ ನಿಮಗೆ ಗೊತ್ತಿಲ್ಲದಿರೋ ಸತ್ಯ ಏನಲ್ಲ. ಅವತ್ತು ಇಲ್ಲಿ ಅವತ್ತು ಅಂದರೆ ಸ್ವಾತಂತ್ರ್ಯ ಬಂದು ಡಿವೈಡ್ ಆದಮೇಲೂ ನಾವು ಇಲ್ಲೇ ಇರ್ತೀವಿ ಅಂತ ಉಳ್ಕೊಂಡ ಮುಸ್ಲಿಮರು ಎಷ್ಟು ಜನ ಇದ್ದರು, ಇವತ್ತು ಅವರ ಸಂಖ್ಯೆ ಎಷ್ಟಾಗಿದೆ. ನನ್ನ ದೇಶದ ಹೆಮ್ಮೆ ಅದು. ನನ್ನ ದೇಶ ನಿಜವಾಗಿಯೂ ಜಾತ್ಯತೀತ ರಾಷ್ಟ್ರ. ಆದರೂ ಇಲ್ಲಿ ನಮಗೆ ಅಸಹಿಷ್ಣುಗಳು ಮತ್ತೊಂದು ಇನ್ನೊಂದು ಏನೇನೋ 1000 ಹೇಳಿದ್ರು ಸಹಿತ ಇಲ್ಲಿ ವಿಶ್ವದಲ್ಲಿ ಎಲ್ಲೂ ಇಲ್ಲದಷ್ಟು ಮಸೀದಿಗಳಿಲ್ಲಿದೆ. ಅವರಿಗೆ ಬೇಕಾದಷ್ಟು ವಿಶ್ವದ ಅತ್ಯಂತ ದೊಡ್ಡ ಜಾಗ ಹೊಂದಿರುವಂಥ ಆರ್ಗನೈಸೇಷನ್ನು ಭಾರತದಲ್ಲಿ ವಕ್ಫ್ ಬೋರ್ಡ್ ಆಗಿದೆ. ಸೊ ಇವೆಲ್ಲವೂ ಸಾಧ್ಯವಾಗೋದು ಭಾರತದಲ್ಲಿ ಮಾತ್ರ. ಬಟ್ ಆದರೆ ನನಗೆ ಪ್ರಶ್ನೆಗಳು ಈಗ ಶುರುವಾಗೋದೇನು ಅಂತಂದರೆ, ಈಗ ನಿಜವಾಗಿಯೂ ಇಲ್ಲಿ ಬಲವಂತರು ಅಂದರೆ ಬಲಾಢ್ಯರು ಯಾರು ಶಕ್ತಿಶಾಲಿಗಳು, ಯಾರ ಪ್ರಾಬಲ್ಯ ದೊಡ್ಡದಿದೆ, ಯಾರು ನಿಜವಾಗಿಯೂ ಅಲ್ಪಸಂಖ್ಯಾತರು ಇಲ್ಲಿ ಗೊತ್ತಿಲ್ಲ. ಸೊ ಏನು ಪ್ರೂವ್ ಮಾಡೋಕ್ಕೆ ಹೋಗ್ತಿದೆ ರಾಜ್ಯ ಸರ್ಕಾರ, ಐ ಡೋಂಟ್ ನೋ. ಬಟ್ ಒಂದಂತೂ ಸತ್ಯ, ಸೊ ಇದೇನು ವರದಿ ಎಲ್ಲ ಈಗ ಅಧಿಕೃತವಾಗಿ ಹೊರಗಡೆ ಬಂದು ಈ ನಂಬರ್ಸ್ ಆಸ್ ಇಟ್ ಈಸ್ ಹಿಂಗೆ ಇತ್ತು ಅಂತಂದರೆ ನಿಜವಾಗಿಯೂ ಒಂದಿಷ್ಟು ಬದಲಾವಣೆಗಳಂತೂ ಆಗುತ್ತೆ. ಅಂದರೆ ಬದಲಾವಣೆಗಳು ಇನ್ ದ ಸೆನ್ಸ್, ನಾನು ಅದೇ ಹೇಳಿದ್ನಲ್ಲ, ರಾಜಕೀಯವಾಗಿ, ಆಮೇಲೆ ಏನೇನು ಅಲೊಕೇಶನ್ಸಲ್ಲಿರ್ಬೋದು, ಅನುದಾನಗಳಿರ್ಬೋದು, ರಿಸರ್ವೇಷನ್ಸ್ ಇರ್ಬೋದು, ಎಲ್ಲದರಲ್ಲೂ ಬದಲಾವಣೆ ಆಗಬೇಕು ಅಂತೇಳಿ ಭಾಳ ದೊಡ್ಡ ಕೂಗಂತೂ ಕೇಳುತ್ತೆ. ನನ್ನ ಪ್ರಕಾರ ಅದಕ್ಕೆ ಪೂರಕವಾಗಿಯೇ ಇದೆಲ್ಲವೂ ಸಿದ್ಧತೆ ಆಗ್ತಾ ಇದೆ ಅಂತಲೂ ನನಗೆ ಅನ್ನಿಸ್ತಾ ಇದೆ. ಸೊ ನಿಮಗೇನು ಅನ್ನಿಸ್ತಾ ಇದೆ? ನಿಜವಾಗಿಯೂ ಜಾತಿ ಗಣತಿ ಬೇಕಿತ್ತಾ? ಜಾತಿ ಗಣತಿಯ ವರದಿಯನ್ನು ಹೊರಗಡೆ ಹಾಕೋದು ಬೇಕಾಗಿತ್ತಾ? ಇದರಿಂದ ಲಾಭ ಏನು, ನಷ್ಟ ಏನು, ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.